ಅಸ್ಸಲಾಂ ವಲೈಕುಂ. ಸುಹೇಲ್ ಬೈ, ನನಗೆ ಕೇಳಲಿಕ್ಕಿರುವಂತಹದ್ದು, ಕಾಂಗ್ರೆಸ್ ಸರ್ಕಾರ ಇದೆ, ನೀವೆಲ್ಲ ಕಾಂಗ್ರೆಸ್ ಅಲ್ಲಿದ್ದೀರಿ. ಎಲ್ಲ ಕಾಂಗ್ರೆಸ್ನವರಿಗೆ ಒಟ್ಟು ಘಟನೆಯ ಬಗ್ಗೆ ಗೊತ್ತಿದೆ. ಈ 50 ಮಂದಿ ಸೇರಿ ಮುಸ್ಲಿಮನ್ನ ಕೊಂದಲ್ಲಿಂದ ಈವರೆಗಿನ ನಡೆ ಏನಿದೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತೃಪ್ತಿದಾಯಕವಲ್ಲ. ಇವತ್ತು ಸೆಕ್ಷನ್ ಹಾಕಿದರೂ ಕೂಡ ಎಲ್ಲ ಕಡೆಗಳಲ್ಲಿ ದಾಳಿ ನಡೆಯುವಾಗ ಪೊಲೀಸ್ ಕಟ್ಟಿ ನಿಂತು ನೋಡಿತ್ತು. ಯಾಕೆ ಕಠಿಣವಾದಂಥ ಕ್ರಮವನ್ನು ಸರ್ಕಾರದ ಕಡೆಯಿಂದ ಮಾಡಲಿಲ್ಲ? ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೀಟಿಂಗ್ ಮಾಡಬೇಕು, ನಾವು ಸಭೆ ಸೇರಬೇಕು, ನಾವು ಒಟ್ಟಾಗಿ ಕಮಿಷನರ್ ಭೇಟಿ ಮಾಡಬೇಕು, ಪತ್ರಿಕಾಗೋಷ್ಠಿ ಮಾಡಬೇಕು. ಅದಲ್ಲದೆ ಒಂದು ಗೇರು ಕೂಡ ಎದುರು ಹೋಗಲ್ಲ ನಿಮ್ಮ ಸರ್ಕಾರ. ಈ ರೀತಿ ಆಗುವುದು ಹೇಗೆ? ಎಲ್ಲಿಯವರೆಗೆ ನಾವು ಕೋರ್ಟಿಗೆ ಹೋಗುದು? ಎಲ್ಲಿಯವರೆಗೆ ನಾವು ಕಮಿಷನರ್ ಭೇಟಿ ಆಗುದು? ತನ್ನಿಂದ ತಾನೇ ಅದು ಯಾಕೆ ಸರ್ಕಾರ ಕಾಂಗ್ರೆಸ್ ಇರುವಾಗ ಕೆಲಸ ನಡೆಯುವುದಿಲ್ಲ? ಈ ಕುರಿತು ಚರ್ಚೆ ಮಾಡಿ, ಈ ಕುರಿತು ಯಾಕೆ ಇದು ಆಗ್ತಾ ಇಲ್ಲ ಅಂತೇಳಿ ಮಾತನಾಡಿ. ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದು. ಪ್ರತಿ ಸಂದರ್ಭ ಬಂದರೂ ಕೂಡ ನಾವೆಲ್ಲರೂ ಒಟ್ಟುಗೂಡುದು, ಒಟ್ಟಿಗೆ ಹೋಗೋದು, ಪ್ರೆಸ್ ಮೀಟ್ ಮಾಡೋದು, ಹೇಳಿಕೆ ಕೊಡೋದು, ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಇದು ಮಾಡದೆ ಏನೂ ಆಗ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಏನೆಲ್ಲ ಹೇಳಿದ್ರು. 90% ಮುಸ್ಲಿಮರು ವೋಟ್ ಹಾಕಿದ್ರು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರದಲ್ಲಿ ಮೊನ್ನೆ 50 ಮಂದಿ ಸೇರಿ ಒಬ್ಬ ಮುಸ್ಲಿಮನನ್ನು ಕೊಂದಾಗ ಬೇಜವಾಬ್ದಾರಿ ಹೇಳಿಕೆ ನೀಡಿದ ಅಂತ ಗೃಹ ಮಂತ್ರಿ, ನಾಳೆ ಒಬ್ಬ ಪುಡಿರೌಡಿಗೋಸ್ಕರ ಒಬ್ಬ ರೌಡಿ ಶೀಟರಿಗೋಸ್ಕರ ಮಂಗಳೂರಿಗೆ ಬರ್ತಾ ಇದ್ದಾರೆ. ಆತನನ್ನು ಒಂದು ವ್ಯಕ್ತಿಯನ್ನ ಕೊಲ್ಲಲಾಗಿದೆ ಅಂತ ಹೇಳಿ ಬಹಳ ಯಾವುದೋ ಒಂದು ಮೇಧಾವಿಯನ್ನ ಕೊಂದ ರೀತಿಯಲ್ಲಿ, ಬೇಸರದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. 4 ತಂಡಗಳನ್ನು ರಚಿಸಿದ್ದೇವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಒಬ್ಬ ರೌಡಿ ಶೀಟರ್ನ ಕೊಂದದಂತೇಳಿ ಹೇಳ್ತಾ ಇಲ್ಲ ಗೃಹ ಸಚಿವರು? ಇಲ್ಲಿ ಬಂದು ಈ ರೀತಿಯ ಚರ್ಚೆ ಮಾಡೋದು, ನಾನು ಹೇಳೋದು, ಪಕ್ಷಗಳದೊಳಗಡೆ ಸ್ವಲ್ಪ ಸ್ಟ್ರಾಂಗ್ ಆಗಿ, ಮೈನಾರಿಟಿ ಲೀಡರ್ಸ್ ಯಾರಿದ್ದೀರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ರಶ್ನೆ ಮಾಡಿ ಪಕ್ಷವನ್ನ. ಯಾಕೆ ನಿರಂತರವಾಗಿ ಮುಸ್ಲಿಂ ಕಮ್ಯುನಿಟಿ ಮೇಲೆ ಈ ರೀತಿ ಆಗುವಾಗ ಮಲತಾಯಿ ಧೋರಣೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಅಂತೇಳಿ? ಮುಸ್ಲಿಮರಿಗೆ ಏನಾದರೂ ವಿಚಾರ ಬಂದರೆ, ಮೊನ್ನೆ ಒಂದು ಪ್ರೊಟೆಸ್ಟಲ್ಲಿ ಏನೋ ಮಾಡಿದ್ರು ಅಂತ ಹೇಳಿ ಕೇಸು ದಾಖಲಿಸದಂತೆ, ಅಲ್ಲಿ ಅರೆಸ್ಟ್ ಮಾಡೋದಂತೆ. ಇವತ್ತು ಯಾಕೆ ಪೊಲೀಸರ ಲಾಠಿ ಇರಲಿಲ್ವಾ? ಮನೆಯಲ್ಲಿ ಇಟ್ಟು ಬಂದಿದ್ರಾ? ಇಂಥದ್ದನ್ನು ದಯವಿಟ್ಟು ಪ್ರಶ್ನೆ ಮಾಡಿ. ಇಂಥ ವಿಚಾರಗಳಲ್ಲಿ ಏನು ಮಾಡ್ಬೋದು ಮುಂದೆ, ಸರ್ಕಾರದ ಈ ನಡೆಯ ಕುರಿತು ಏನು ಮಾಡ್ಬೋದು ಅಂತೇಳಿ ಒಂದು ಚಿಕ್ಕ ಒಂದು ಅವಲೋಕನ ನಡೆಯಲಿ.